ಅಸ್ತಮ ಸಮಸ್ಯೆನ ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡ್ಬೋದು? ಡಯಾಗ್ನೋಸಿಸಲ್ಲಿ ನಾವು ನೋಡಿದಾಗ ಮುಖ್ಯವಾಗಿ ಒಂದು ಅವರಲ್ಲಿ ಪಾಸ್ಟ್ ಹಿಸ್ಟ್ರಿ ನೋಡ್ತೀವಿ. ಮುಂಚೆ ಏನಾದ್ರು ಈ ಥರ ಒಂದು ಮೇಜರ್ ಇಲ್ನೆಸ್ ಏನಾದ್ರು ಬಂದಿದೆಯಾ, ಅಲರ್ಜಿ ಸಮಸ್ಯೆ ಏನಾದ್ರು ಇದೆಯಾ, ಫ್ಯಾಮಿಲಿಲಿ ಯಾರಿಗಾದ್ರು ಈ ಥರ ಒಂದು ಅಸ್ತಮಾ ಸಮಸ್ಯೆ ಇದೆಯಾ, ಇದೆಲ್ಲದನ್ನು ನಾವು ನೋಡಬೇಕಾಗತ್ತೆ. ಜೊತೆಗೆ ಕ್ಲಿನಿಕಲ್ ಸಿಂಪ್ಟಮ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮಾತಾಡೋಣ, ಇನ್ನೊಬ್ರು ಕಾಲರ್ ಇದ್ದಾರೆ. ನವೀನ್ ಕುಮಾರ್, ಎಲ್ಲಿಂದ ಕರೆ ಮಾಡ್ತಿರೋದು? ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಾಂ, ನಮಸ್ತೆ ಪಾ, ಹೇಳಿ. ರಿಂಗ್ ಬರುತ್ತೆ ಸರ್, ಸೌಂಡ್ ಕೇಳಿದ್ರೆ ಆಗ್ತಾ ಇದೆ. ಓಕೆ, ಯಾವಾಗಿಂದ? ಓಕೆ, ಯಾವ ಕಡೆಯಲ್ಲಿ ಆ ಥರ ಅನ್ನಿಸ್ತಿದೆ ಸರ್? ನಾವು ಆಟೋ ಓಡಿಸ್ತೀವಿ, ಅದು ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಸರ್, ಒಂದು ವರ್ಷ ಆಗಿದೆ. ಓಕೆ, ಚೆಕಪ್ ಏನಾದ್ರು ಮಾಡಿಸಿದ್ದೀರಾ? ಮಾಡಿಸಿದ್ವಿ ಸರ್. ಎಮ್.ಐ.ಗೆ ಇದು ಮಾಡಿಸಿದ್ದೆ, ತಲೆದು ಎಲ್ಲ ಮಾಡಿಸಿದ್ವಿ, ಎಲ್ಲ ನಾರ್ಮಲ್ ಬರ್ತಿದೆ. ಓಕೆ, ಸ್ವಲ್ಪ ಮೂಗು ಕಟ್ಟುತ್ತೆ, ಮತ್ತೆ ಸ್ವಲ್ಪ ಅಲರ್ಜಿ ತರ ಆಗುತ್ತೆ. ಕೋಲ್ಡ್ ಆಗುತ್ತಾ ನಿಮಗೆ ಪದೇ ಪದೇ? ಮೂಗು ಕಟ್ಟುತ್ತೆ ಸರ್, ಕೋಲ್ಡ್ ಕಟ್ಟುತ್ತಾ? ಓಕೆ, ಫೈನ್, ತೊಂದರೆ ಇಲ್ಲ. ನೋಡಿ, ಈಗ ಕಿವಿಲಿ ಆ ಥರ ಸೌಂಡ್ ಬರೋದನ್ನ ರಿಂಗಿಂಗ್ ಆರ್ ಬಸ್ಸಿಂಗ್ ಸೌಂಡ್ ಅಂತ ಹೇಳ್ತೀವಿ. ಅದನ್ನ ನಾವು ಟಿನಿಟಸ್ ಅಂತ ಕರಿತೀವಿ. ಸೊ ಆ ಥರದ ಒಂದು ಕಾರಣಕ್ಕೆ ಭಾಳ ಥರದ ಕಾರಣಗಳಿಂದ ಬರುತ್ತೆ. ಒಂದು ಇಯರಲ್ಲಿ ಒಂದು ಮೆಂಬ್ರೇನ್ ಇರುತ್ತೆ, ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾದ್ರು ಹೋಲ್ ಆಯಿತು ಅಂತಂದರೆ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಅಥವಾ ಇಯರ್ ಇನ್ಫೆಕ್ಷನ್ ಏನಾದ್ರು ಆಯಿತು ಅಂತಂದರೆ ಒಟೈಟಿಸ್ ಮೀಡಿಯಾ ಅಂತ ಕರಿತೀವಿ. ಸೊ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ, ಕ್ರೋನಿಕ್ ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಇದು ಹೊರತಾಗಿ ಈಗ ನೋಸ್ ಬ್ಲಾಕ್ ಆಗ್ತಾ ಇದೆ ಅಂತಿದ್ದೀರಾ. ಸೊ ನೋಸ್ ಬ್ಲಾಕ್ ಆಗೋದಕ್ಕೆ ಎಗೇನ್ ಮೇನ್ ಕಾಸ್ ಅಂದರೆ ಅಲರ್ಜಿ ಅಂತ ಹೇಳ್ತೀವಿ. ಅಂದರೆ ನೇಸಲ್ ಕ್ಯಾವಿಟಿಲಿ ಇರುವಂಥ ಒಂದು ಮ್ಯೂಕಸಲ್ ಲೇಯರಲ್ಲಿ ಊತ ಕಾಣಿಸ್ಕೊಂಡಾಗ ಅಲ್ಲೇನಾಗುತ್ತೆ, ನ್ಯಾರೋಯಿಂಗ್ ಆಗಿ ಈ ಥರ ಬ್ಲಾಕ್ ಆಗುವಂಥದ್ದು ಇರುತ್ತೆ. ಸೊ ಅದನ್ನ ನಾವು ನೇಸಲ್ ಪಾಲಿಪ್ ಅಂತ ಕರಿತೀವಿ ಯೂಶಲಾಗಿ. ತುಂಬ ಜನರಲ್ಲಿ ಅದೊಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಈ ಥರ ಅಂದರೆ ಮೇನ್ ಕಾಸ್ ನಿಮಗೆ ಅಲರ್ಜಿಯಿಂದ ಟ್ರಿಗರ್ ಆಗಿದೆಯಾ ಅಥವಾ ಇಯರ್ ಪ್ರಾಬ್ಲಮಿಂದನೇ ನಿಮಗೆ ಬರ್ತಾ ಇದೆಯಾ ನೋಡಿ ಅದಕ್ಕೆ ಒಂದು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. MRI ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಈಗ ನೋಸ್ ಬ್ಲಾಕ್ ಇದೆ ಅಂತ ಹೇಳ್ತಿದ್ರೆ ಅಂದರೆ ಮೋರ್ ಕಾಮನ್ಲಿ ಅಲರ್ಜಿಯಿಂದನೂ ಟ್ರಿಗರ್ ಆಗ್ತಿರುತ್ತೆ. ಅಲರ್ಜಿಯಿಂದ ಏನಾಗುತ್ತೆ, ಈವನ್ ಇನ್ಫ್ಯಾಕ್ಟ್ ಇಯರ್ ಬ್ಲಾಕ್ ಕೂಡ ಕೆಲವೊಬ್ಬರಲ್ಲಿ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಕೋಲ್ಡ್ ಏರ್, ಥಂಡಿ ಗಾಳಿಗೆ ಹೋಗುವಾಗ ಆದಷ್ಟು ಒಂದು ಕವರ್ ಮಾಡ್ಕೊಳ್ಳೋದು, ಪ್ರಿಕಾಷನ್ಸ್ ತೊಗೊಳ್ಳೋವಂಥದ್ದು, ಆದಷ್ಟು ಕೋಲ್ಡ್ ಎಕ್ಸ್ಪೋಸ್ ಆಗೋದನ್ನ ಅವಾಯ್ಡ್ ಮಾಡೋವಂಥದ್ದು, ವಾಟರ್ ಒಳಗೆ ಹೋಗದೆ ಇರೋ ಥರ ನೋಡ್ಕೊಳ್ಳೋದು, ಇದೆಲ್ಲದೂ ಕೂಡ ಪ್ರಿಕಾಷನ್ಸ್ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಒಂದು ಪ್ರಾಪರ್ ಮೆಡಿಸಿನ್ಸ್ನ ತೊಗೊಂಡ್ರೆ ಬೇಗ ನಿಮ್ಮ ಸಮಸ್ಯೆ ಸರಿಪಡಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ನವೀನ್ ಕುಮಾರ್. ಇನ್ನು ಯಾವ ರೀತಿಯಾಗಿ ಡಯಾಗ್ನೈಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ, ಅದನ್ನು ತಿಳಿಸ್ಕೊಡಿ. ಅದೇ ಮುಖ್ಯವಾಗಿ ಒಂದು ಕ್ಲಿನಿಕಲ್ ಸಿಂಪ್ಟಮ್ಸ್ ಅಂದರೆ ರೋಗ ಲಕ್ಷಣಗಳು ಏನಿದೆ ಪೇಷಂಟ್ಸಲ್ಲಿ, ಅವರಲ್ಲಿ ಯಾವ ಥರ ಒಂದು ಸಮಸ್ಯೆ ಬರ್ತಾ ಇದೆ, ಕೆಮ್ಮು ಬರ್ತಾ ಇದೆಯಾ, ಕಫ ಫಾರ್ಮೇಷನ್ ಆಗ್ತಿದೆಯಾ, ವೀಸಿಂಗ್ ಬರ್ತಾ ಇದೆಯಾ, ಇದೆಲ್ಲ ತಿಳ್ಕೊಂಡಾಗ ಇದು ಕ್ಲಿಯರಾಗಿ ಅಸ್ತಮಾ ಅಂತಲೇ ಹೇಳ್ಬೋದು. ಬಟ್ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಳ್ಳೋವಾಗ ಅವ್ರಿಗೆ ಸಂಬಂಧಪಟ್ಟಾಗಂಥ ಒಂದು ಟೆಸ್ಟ್, ಎಕ್ಸ್ರೇ, ಒಂದು ಚೆಸ್ಟ್ನ ಒಂದು ರೆಕಮೆಂಡ್ ಮಾಡುವಂಥದ್ದು ಆಗಿರ್ಬೋದು. ಅಲರ್ಜಿ ಸಮಸ್ಯೆ ಏನಾದ್ರು ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಸರ್ಟನ್ ಬ್ಲಡ್ ಟೆಸ್ಟ್ ಇರುತ್ತೆ, CBC ಅಂತ ಹೇಳ್ತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ. ಅಥವಾ ಅದ್ರ ಜೊತೆಗೆ ESR ಅಂತ ಒಂದು ಟೆಸ್ಟ್ ಇರುತ್ತೆ. ಈ ಒಂದು CBCಲಿ ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ಇಸ್ನೋಫಿಲ್ ಸೆಲ್ಸ್ ಜಾಸ್ತಿ ಏನಾದ್ರು ಇತ್ತು ಅಂದರೆ ಅದು ಅಲರ್ಜಿ ಜಾಸ್ತಿ ಆಗಿದೆ ಅಂತ ಅರ್ಥ. AEC ಅಂತ ಒಂದು ಟೆಸ್ಟ್ ಇರುತ್ತೆ, ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ಅಂತ. ಸೊ ಅದನ್ನು ರೆಕಮೆಂಡ್ ಮಾಡುವಂಥದ್ದು ಇರುತ್ತೆ. ಜೊತೆಗೆ ಸೀರಮ್ IgE, ಇಮ್ಯುನೋಗ್ಲೋಬುಲಿನ್ E ಅಂತ ಹೇಳ್ತೀವಿ. ಸೊ ಇದೆಲ್ಲದೂ ಕೂಡ ಸ್ಪೆಸಿಫಿಕ್ ಆಗಿ ಅಲರ್ಜಿಕ್ ಟೆಂಡೆನ್ಸಿ ಇದೆಯಾ ಅಂತ ತಿಳ್ಕೊಳ್ಳೋಂಥ ಒಂದು ಟೆಸ್ಟ್. ಸೊ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರಿಗೆ ಅಲರ್ಜಿ ಇಂಟೆನ್ಸಿಟಿ ಯಾವ ಥರ ಇದೆ ಅಥವಾ ಪ್ರಾಬ್ಲಮ್ ಇದೆಯಾ, ಇದೆಲ್ಲ ಗೊತ್ತಾಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಯಾವೊಂದು ಅಲರ್ಜನಿಂದ ತೊಂದರೆ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೂ ಭಾಳಷ್ಟು ಟೆಸ್ಟ್ ಇರುತ್ತೆ. ಬಟ್ ಪೇಷಂಟ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಇದರಿಂದ ಆಗ್ತಾಯಿದೆ, ಈ ಥರ ಒಂದು ವಸ್ತುವಿಂದ ಆಗ್ತಾಯಿದೆ, ಪದಾರ್ಥದಿಂದ ಆಗ್ತಾಯಿದೆ ಅಂತ. ಸೊ ಅದನ್ನು ತಿಳ್ಕೊಂಡು ನಂತರ ಇನ್ನೊಂದು ಮುಖ್ಯವಾದಂಥ ಟೆಸ್ಟ್ ಅಂತಂದರೆ ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ, ಅಂದರೆ ಅಥವಾ ಪಲ್ಮನರಿ ಫಂಕ್ಷನ್ ಟೆಸ್ಟ್. ಲಂಗ್ ಕೆಪಾಸಿಟಿ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಪೀಕ್ ಎಕ್ಸ್ಪಿರೇಟರಿ ಫ್ಲೋ ರೇಟ್ ಅಂತ ಹೇಳ್ತೀವಿ. ಸೊ ಅವರಲ್ಲಿ ಒಂದು ಲಂಗ್ಸ್ ಕೆಪಾಸಿಟಿ, ಲಂಗ್ಸ್ ಯಾವ ಒಂದು ಹಂತಕ್ಕೆ ವೀಕ್ ಆಗಿದೆ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಸ್ಪೈರೋಮೆಟ್ರಿ ಅನ್ನೋ ಟೆಸ್ಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದ್ರ ಮೂಲಕ ಹೇಳಿದಾಗ ಅದು ಯಾವ ಒಂದು ಹಂತದಲ್ಲಿದೆ, ಮೈಲ್ಡ್ ಅಸ್ತಮಾನ ಅಥವಾ ಸ್ವಲ್ಪ ಪ್ರೋಗ್ರೆಸ್ ಆಗಿದ್ದರೆ ಒಂದು 3-4 ಇಯರ್ಸಿಂದ ಇದೆ, 4-5 ಇಯರ್ಸಿಂದ ಅದಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಮಾಡ್ರೇಟ್ ಪರ್ಸಿಸ್ಟೆಂಟ್ ಅಸ್ತಮಾ ಅಂತ ಹೇಳ್ತೀವಿ. 10 ಇಯರ್ಸ್ ಅಥವಾ ಅದಕ್ಕಿಂತ ಹೆಚ್ಚಿದೆ ಅಂತ ಅಂದಾಗ ಕೆಲವೊಮ್ಮೆ ಅದು ಸಿವಿಯರ್ ಪರ್ಸಿಸ್ಟೆಂಟ್ ಅಸ್ತಮಾ ಆಗಿ ಕನ್ವರ್ಟ್ ಆಗುವಂಥ ಒಂದು ಚಾನ್ಸ್ ಕೂಡ ಇರುತ್ತೆ. ಡಿಪೆಂಡಿಂಗ್ ಆನ್ ದ ಪೇಷಂಟ್, ಯಾವ ಏಜಲ್ಲಿ ಬಂದಿದೆ, ಅವರಲ್ಲಿ ಏನಾದ್ರು ರಿಸ್ಕ್ ಫ್ಯಾಕ್ಟರ್ ಇದೆಯಾ, ಬೇರೆ ಥರದ ಡಿಸೀಸ್ ಕಂಡೀಷನ್ಸ್ ಏನಾದ್ರು ಇದೆಯಾ, ಅಥವಾ ಅವರಲ್ಲಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸನ್ನು ಕೂಡ ಅದನ್ನು ಅಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯಾವ ಒಂದು ಹಂತದಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕೆಲವೊಬ್ಬರು ಮಾತಾಡೋಣ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ಶ್ರೀರಂಗಪಟ್ಟಣದಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ಹಾಂ ಹೇಳಿಮ್ಮ, ನಮಸ್ತೆ. ಇದು ಕೆಮ್ಮು ಅದರ ಉಸಿರು ಮೇಕೆ ಉಸಿರು ಬರುತ್ತಲ್ಲ, ಅದಕ್ಕೆ ಏನಾದ್ರು ಇದು ಸಮಸ್ಯೆ? ಕೆಮ್ಮು ಯಾವಾಗಿಂದ ಇದೆಯಮ್ಮ? ಸರ್, ಒಂದು 6 ತಿಂಗಳಿಂದ ಸ್ವಲ್ಪ ಬಿಟ್ಟು ಬಿಟ್ಟು ಬರುತ್ತೆ ಒಟ್ಟಿನಲ್ಲಿ. ಓಕೆ. ಜಾಸ್ತಿ ಟೈಮ್ ಇರಲ್ಲ, ಆಮೇಲೆ ಜಾಸ್ತಿ ನಡೆದ್ರೆ ನಗರು ಬಂದ್ಬಿಡುತ್ತೆ. ಓಕೆ.
ಔಷಧಿ ಏನಾದ್ರು ತಗೋತಾ ಇದ್ದೀರಾ? ಇಲ್ಲ ಸರ್, ಏನು ತಗೊಂಡಿಲ್ಲ. ಕಫ ಏನಾದ್ರು ಬರುತ್ತಾ? ಕಫ ಸ್ವಲ್ಪ ಬರುತ್ತೆ. Okay. ಅದು ಕೆಮ್ಮು ಬಂದಾಗ ಮಾತ್ರ ಕಫ ಬರುತ್ತೆ. ಓಕೆ. ಏನರಿಂದ ತೊಂದರೆ ಆಗತ್ತಮ್ಮ ತಮಗೆ? ಏನ್ ತಿಂದ್ರೇನಿಲ್ಲ, ಮಾಮೂಲಿ ಆಗಾಗೆ ಒಂದೊಂದ್ಸಲ ಬರುತ್ತೆ ಶೀತ ಆದಾಗ. ಓಕೆ ಫೈನ್. ನೋಡಿ, ಈ ಥರ ಒಂದು ಪದೇ ಪದೇ ಕೆಮ್ಮು ಬರ್ತಾ ಇದ್ದಾಗ ನಮ್ಮ ಬ್ರಾಂಕೈಟಿಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಅಲರ್ಜಿಯಿಂದ ಟ್ರಿಗರ್ ಆಯಿತು ಅಂದಾಗ, ಎಸ್ಪೆಷಲಿ ಧೂಳಿಂದ, ಹೊಗೆಯಿಂದ, ಸ್ಮೋಕ್, ಒಗ್ಗರಣೆ ಸ್ಮೆಲ್ ಇರ್ಬೋದು, ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಆಯಿತು ಅಂದರೆ ಅದನ್ನ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ. ಸೊ ಇವಾಗ ನಿಮ್ಮ ಕಂಡೀಷನ್ ಯೂಶಲಾಗಿ ಬ್ರಾಂಕೈಟಿಸ್ ಸಮಸ್ಯೆಯಿಂದ ತೊಂದರೆ ಆಗ್ತಾ ಇದೆ. ಸೊ ಇದು ಮುಖ್ಯವಾಗಿ ಹೇಳಿದಾಗ ತುಂಬ ಜನರಲ್ಲಿ ಅಲರ್ಜಿಯಿಂದನೇ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಯಾವೊಂದು ಅಲರ್ಜಿನಿಂದ ಆಗ್ತಿದೆ ಅಥವಾ ಯಾವ ಕಾರಣಕ್ಕಾಗಿ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಕೆಲವೊಂದು ಟೆಸ್ಟ್ ಇರುತ್ತೆ, ಅಥವಾ ಅಲರ್ಜಿ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೂ ಸರ್ಟನ್ ಟೆಸ್ಟ್ ಇರುತ್ತೆ. ಹೇಳಿಮ್ಮ. ಬಸ್ಸಲ್ಲಿ ಸ್ವಲ್ಪ ಓಡಾಡ್ತೀವಿ ನಾವು. ಅದೇ ಹೇಳಿದಾಗೆ, ಅದೇ ಡಸ್ಟಲ್ಲಿ ಎಕ್ಸ್ಪೋಸ್ ಆದಾಗ ಅಥವಾ ಕ್ಲೈಮೇಟ್, ಕೆಲವೊಮ್ಮೆ ಸಡನ್ ಕ್ಲೈಮೇಟ್ ಚೇಂಜ್ ಆಗೋದು ಕೂಡ ಒಮ್ಮೊಮ್ಮೆ ಇಂಪ್ಯಾಕ್ಟ್ ಮಾಡುವಂಥದ್ದು ಇರುತ್ತೆ. ಸಡನ್ ಕೋಲ್ಡ್ ಅಥವಾ ಹಾಟ್ ವೆದರ್, ಈ ಥರ ಒಂದು ಚೇಂಜಸ್ ಆದಾಗಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ನೋಡಿ, ಈಗ ಒಂದು ಇದುವರೆಗೂ ಏನು ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೂ ಮುಂಚೆ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಮಾಡಿ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡೋ ಥರ, ಬೂಸ್ಟಪ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡೋದ್ರಿಂದ ನಿಧಾನಕ್ಕೆ ನಿಮ್ಮ ಸಮಸ್ಯೆ ಕಡಿಮೆನೂ ಆಗುತ್ತೆ, ಒಂದು ಪರ್ಮನೆಂಟಾಗಿ ವಾಸಿ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ತಾರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.